ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ದು FDA ಎಕ್ಸಾಮಿನೇಷನ್ಸ್ ಮುಗಿದಿದೆ. FDA ಎಕ್ಸಾಮ್ ನಿನ್ನೆ ಮ್ಯಾನೇಜರ್ ಪೋಸ್ಟ್ ಆಯಿತು, ಅದು ಇನ್ನೊಂದು ದಿನ ಅಟೆಂಡರ್ ಪೋಸ್ಟ್ ಆಯಿತು. ಅಟೆಂಡರ್ ಪೋಸ್ಟ್ ನೋಟ್ಸ್ ಹೈಲಿ ಸಕ್ಸಸ್ ಆಗಿದೆ, ಮ್ಯಾನೇಜರ್ ಪೋಸ್ಟ್ ಹೈಲಿ ಸಕ್ಸಸ್ ಆಗಿದೆ. ಇವತ್ತಿದ್ದಂಥ FDA ಎಕ್ಸಾಮ್ಸ್ದು 130ಇಂದ 140 ಕ್ವಶನ್ಸ್ ಬಂದಿದ್ದಾವೆ. ಪೇಪರ್ ಸಿಕ್ಕಿಲ್ಲ. ಪೇಪರ್ ಸಿಕ್ಕಿದ್ರೆ ಇಮ್ಮಿಡಿಯೇಟ್ಲಿ ಪೇಪರ್ದು ಒಂದು ಸೈಡು ನಮ್ಮ ಕ್ವಶನ್ ಏನು ನೋಟ್ಸ್ ಇದೆ, ನೋಟ್ಸ್ ಒಂದು ಸೈಡು ವಿತ್ ಪ್ರೂಫ್ ಆಗ್ತಾ ಇದ್ದೋ ಹಿಂದೆ ಎಲ್ಲ ಹಾಕಿದ್ದೀವಿ. ಹಿಂದೆ ಎಷ್ಟು ಎಕ್ಸಾಮ್ಸ್ ಆಗಿದ್ದಾವೆ, ಯಾವ್ಯಾವ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಎಲ್ಲ ವಿತ್ ಪ್ರೂಫ್ಸ್ ಹಾಕಿದ್ದೀವಿ. ಇದು ಪೇಪರ್ ಸಿಕ್ಕಿಲ್ಲದೆ ಇರ್ತಕ್ಕಂಥ ಕಾರಣ ಬೇಸ್ಡ್ ಆನ್ ಹುಡುಗರು ಎಷ್ಟು ಜನ ಹೋಗಿದ್ರು, ಎಷ್ಟು ಜನ ನೋಟ್ಸ್ ತೊಗೊಂಡಿದ್ರು, ಅವ್ರು ಹೇಳಿರ್ತಕ್ಕಂಥ ರಿವ್ಯೂಸ್ ಮೇಲೆ ಅವ್ರು ಹೇಳಿರ್ತಕ್ಕಂಥ ಫೋನ್ ಮಾಡಿ ಹೇಳಿರ್ತಕ್ಕಂಥ ರಿವ್ಯೂಸ್ ಮೇಲೆ ಹಾಕ್ತಾ ಇದ್ದೀವಿ. ನಾನ್ HK ಪೇಪರ್ ಇದು ನಾನ್ HK ಪೇಪರ್, HK ಪೇಪರ್ದಲ್ಲ. HK ಪೇಪರ್ ನನಗಿನ್ನೂ ರಿವ್ಯೂಸ್ ಬಂದಿಲ್ಲ. ನಾನ್ HK ಪೇಪರಲ್ಲಿ 130ಇಂದ 140 ಕ್ವಶನ್ಸ್ ಕ್ರಾಸ್ ಆಗಿದ್ದಾವೆ ಎಕ್ಸಾಕ್ಟಾಗಿ ಅಂತೇಳಿ ಮಾಹಿತಿ ಇದೆ. ಸೊ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಶಿಮೂಲ್ಗೂ ಇದೇ ನೋಟ್ಸು, ಶಿಮೂಲ್ ಕಾಲಾಗಿದೆಯಲ್ಲ ಶಿಮೂಲ್ಗೂ ಇದೇ ನೋಟ್ಸು. ನೆಕ್ಸ್ಟ್ ನಿಮ್ಮ ಯಾವುದದು ಗ್ರಾಹಕರ ಮಹಾಮಂಡಲ ಕಾಲಾಗಿದೆಯಲ್ಲ ಅದಕ್ಕೂ ಇದೇ ನೋಟ್ಸು. ಪ್ಲಸ್ ನಿಮ್ಮ ಚಾರ್ಟೆಡ್ ಕೋಆಪರೇಟಿವ್ ಬ್ಯಾಂಕ್ ಕಾಲಾಗಿದೆಯಲ್ಲ ಅದಕ್ಕೂ ಇದೇ ನೋಟ್ಸು. ಪ್ಲಸ್ ಎನಿ DCC ಬ್ಯಾಂಕ್ಸ್ ಯಾವ್ದಾದ್ರು ಕಾಲಾದರೆ ಅದಕ್ಕೂ ಇದೇ ನೋಟ್ಸು. ಪ್ಲಸ್ ಎನಿ KMF ಕಾಲಾದರೆ ಅದಕ್ಕೂ ಇದೇ ನೋಟ್ಸು. ಅರ್ಥ ಆಗುತ್ತಲ್ಲ? ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ದಯವಿಟ್ಟು ಕಾಲು ಮೆಸೇಜಸ್ ಮಾಡಲಿಕ್ಕಿಂತ ಮುಂಚಿತವಾಗಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಈ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ಎಲ್ಲ ಮಾಹಿತಿ ಇದೆ, ಪ್ರತಿಯೊಂದು ಮಾಹಿತಿನೂ ಇದೆ. ಚಾನಲ್ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗಿಂದ ನೋಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೋ, ನೋಟ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಹಿತಿ, ಪ್ರತಿಯೊಂದು ಮಾಹಿತಿನೂ ಇದೆ. ನೋಟ್ಸ್ ಅನೌನ್ಸ್ಮೆಂಟ್ ಮಾಡಿದ್ದು ಎಲ್ಲ ಇದೆ, ಪ್ರತಿಯೊಂದು ಅದು ಇದು ಅಂತಲ್ಲ, ಎಲ್ಲ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅರ್ಥ ಆಗುತ್ತಲ್ಲ? ಅದರಲ್ಲಿ ನಿಮ್ಮ ಮಂಡ್ಯ DCC ಬ್ಯಾಂಕು, ಚಿಕ್ಕಮಗಳೂರು, ಕೊಡಗು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ದಕ್ಷಿಣ ಕನ್ನಡದ್ದು, ಬೆಂಗಳೂರ್ದು, ಮತ್ತು ಇದು ಗುಲ್ಬರ್ಗ ಹತ್ರ ಒಂದು ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್, ಇದಿಷ್ಟು ಬ್ಯಾಂಕ್ಸಲ್ಲಿ ಎಕ್ಸಾಮ್ಸಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಮಾರ್ಕ್ಸು ನಮ್ಮ ಪೇಪರ್ಸಿಂದ ನಮ್ಮ ನೋಟ್ಸಿಂದ ಬಂತು ಅಂತ ವಿತ್ ಪ್ರೂಫ್ಸ್ ಹಾಕಿದ್ದೀವಿ. ಯಾವ್ಯಾವ ಪೇಪರ್ ಕೊಟ್ಟಿದ್ರೋ ಅದಷ್ಟೂ ಪೇಪರ್ ಸಮೇತ ಹಾಕಿದ್ದೀವಿ. ಯಾರ್ಯಾವ ಎಕ್ಸಾಮ್ಸಲ್ಲಿ ಪೇಪರ್ ಕೊಟ್ಟಿಲ್ಲ ಅದು ಬೇಸ್ಡ್ ಆನ್ ರಿವ್ಯೂಸ್ ಮೇಲೆ ಹಾಕಿದ್ದೀವಿ. ಅರ್ಥ ಆಗುತ್ತಲ್ಲ? ಈಗಾಗಲೇ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂದರೆ ಫಸ್ಟ್ ಚಾನಲ್ ಒಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕಂಪ್ಲೀಟಾಗಿ ನಿಧಾನವಾಗಿ ಚೆಕ್ ಮಾಡಿ. ತದನಂತರದಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂದರೆ ಅಷ್ಟೇ ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಮಾಡಬೇಡಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಮಾಡಬೇಡಿ. KPSC KA ನೋಟ್ಸಲ್ಲಿ ತುಂಬ ಬ್ಯುಸಿ ಇದ್ದೀವಿ. KPSC KA ಕಡೆ ಸೈಡ್ ಹೋಗಬೇಕು ಅಂತಲೇ, ಆ ಕಡೆ ಶಿಫ್ಟ್ ಆಗಬೇಕು ಅಂತಲೇ ಆ ನೋಟ್ಸಲ್ಲಿ ಕಂಪ್ಲೀಟ್ ಬ್ಯುಸಿ ಇರೋ ಕಾರಣದಿಂದಾಗಿ ದಯವಿಟ್ಟು ಅನ್ವಾಂಟೆಡ್ ಮೆಸೇಜಸ್ಸು ಯಾರೂ ಮಾಡಬೇಡಿ. ಅವಶ್ಯಕತೆ ಇಲ್ಲ. ಯಾರಿಗಾರು ನಿಮಗೆ ನೋಟ್ಸ್ ಬೇಕಿದ್ದರೆ ಮಾಡಿರಿ, ನಿಮಗೆ ಅವಶ್ಯಕತೆ ಇರೋದು ನಮಗಲ್ಲ. ಅರ್ಥ ಆಗ್ತಿದೆಯಲ್ಲ? ಬೇಕಿದ್ದರೆ ಮಾಡಿರಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆ ಅದನ್ನು ಕೂತ್ಕೊಂಡು ಓದ್ಕೊಳ್ರಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸಿಂದ ಯಾರಿಗೂ ಲಾಭ ಇಲ್ಲ. ಅರ್ಥ ಆಗುತ್ತಲ್ಲ? ಏನೂ ಒಂದು ಪೈಸದ ಪ್ರಯೋಜನ ಇಲ್ಲ. ಕೂತ್ಕೊಂಡು ಓದ್ಕೊಳ್ರಿ. ಅದ್ರ ಬದಲು ನಿಮ್ಮ ಹತ್ರನೇ ಅಷ್ಟು ಅಚ್ಚುಕಟ್ಟಾಗಿರೋ ನೋಟ್ಸ್ ಇದೆ ಅಂದರೆ ಅದನ್ನೇ ಕೂತ್ಕೊಂಡು 10 ಸತಿ ನಿಮ್ಮದೇ ಓದ್ರಿ. ಇಲ್ಲ ಮಾಡಿ ಇಟ್ಟಿದ್ದೀವಿ, ಅವಶ್ಯಕತೆ ಇದ್ದರೆ ಉಪಯೋಗಿಸ್ಕೊಳ್ರಿ. ಅರ್ಥ ಆಗುತ್ತಲ್ಲ? ನಮ್ಮ ಹತ್ರ ಇರ್ತಕ್ಕಂಥದ್ದು ಕೋಆಪರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು. ಈ 3000 ಕ್ವಶನ್ ಬ್ಯಾಂಕು, ಈ ಕೋಆಪರೇಟಿವ್, KMF, ಬ್ಯಾಂಕಿಂಗು 1959 ಆ್ಯಕ್ಟಿಗೆ ಸಂಬಂಧಪಟ್ಟಿದ್ದೆ 3000 ಕ್ವಶನ್ ಬ್ಯಾಂಕ್ ಇದೆ. ಸೊ ಥಿಯರಿ ಇದೆ ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ. ಇದಿಷ್ಟು ಇರೋದ್ರ ಕಾರಣದಿಂದಾಗಿ ಇದಿಷ್ಟು ಪ್ಯಾಕ್ಡ್ ನೋಟ್ಸ್ನ ಅಚ್ಚುಕಟ್ಟಾಗಿ ಲೈನ್ ಟು ಲೈನ್ ಓದಿ. ಕೊಟ್ಟಿರ್ತಕ್ಕಂಥ ನೋಟ್ಸ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಶಿಮೂಲವರು ಈಗಾಗಲೇ ತುಂಬ ಜನ ತೊಗೊಂಡಿದ್ದೀರಾ, ತುಂಬ ಜನ ಹೊಟ್ಟೋಗಿದ್ದಾವೆ ನೋಟ್ಸು. 2000+ ನೋಟ್ಸು ಈಗ ಆಲ್ರೆಡಿ ಹೊಟ್ಟೋಗಿ 2000+ ಮೆಂಬರ್ಸ್ಗೆ ಆಲ್ರೆಡಿ ಸೇಲ್ ಆಗೋ ಕಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಅಷ್ಟು ಜನಕ್ಕೆ ಒಂದೇ ಸತಿ ಹೇಳ್ತಾ ಇದ್ದೀನಿ, ಲೈನ್ ಟು ಲೈನ್ ಓದಿ. ನೋಟ್ಸ್ ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಲೈನ್ ಟು ಲೈನ್ ಓದಿ. ಲೈನ್ ಟು ಲೈನ್ ಓದಿ, ಸಬ್ಜೆಕ್ಟ್ ಕಂಪ್ಲೀಟ್ ಗ್ರಿಪ್ ಬರುತ್ತೆ, ಅದ್ಭುತವಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಕನ್ನಡ ನೋಟ್ಸಲ್ಲಿ ವ್ಯಾಕರಣ ಇದೆ. ಕನ್ನಡ ನೋಟ್ಸಲ್ಲಿ ಏನಿದೆ, ಕನ್ನಡ ನೋಟ್ಸಲ್ಲಿ ಇಲ್ಲಿದೆ ನೋಡಿ, ಡೀಟೇಲ್ಸ್ ನೀಟಾಗಿ ಹೇಳ್ತೀನಿ. ಇಲ್ಲಿದೆ ನೋಡಿ, ಕೋಆಪರೇಟಿವ್, KMF, ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ 3000 ಕ್ವಶನ್ ಬ್ಯಾಂಕ್ ಇದೆ ಅಲ್ಲ, ಈ 3000 ಕ್ವಶನ್ ಬ್ಯಾಂಕ್ನ ಸಾಲ್ವ್ ಮಾಡಿದ್ರೆ ಸಬ್ಜೆಕ್ಟ್ ಎಕ್ಸ್ಟ್ರೀಮ್ ಗ್ರಿಪ್ ಬಂದ್ಬಿಡುತ್ತೆ, ಫುಲ್ ಗ್ರಿಪ್ ಬಂದ್ಬಿಡುತ್ತೆ. ಎಲ್ಲೇ ಕೇಳಿದ್ರು ಅಟೆಂಡ್ ಮಾಡೋವಂಥ ಕೇಪಬಿಲಿಟಿ ಬರುತ್ತೆ ನಿಮಗೆ. ಅರ್ಥ ಆಗ್ತಿದೆಯಲ್ಲ? 75 ಕ್ವಶನ್ಸ್ಗೆ ಆರಾಮ್ಸೆ 60 to 65 ಕ್ವಶನ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಅಷ್ಟು ನೀಟ್ ಅಚ್ಚುಕಟ್ಟಾಗಿದೆ. ಇನ್ನು ಕಾನ್ಸ್ಟಿಟ್ಯೂಷನ್ನು
ಫುಲ್ ನೋಟ್ಸ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಫುಲ್ ನೋಟ್ಸ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮಿನೇಷನ್ಗೆ ಇಂತಿಂಥ ಏರಿಯಾಯಿಂದ ಕ್ವಶನ್ಸ್ ಬರ್ತವೆ ಅಂತ ಕೊಟ್ಟಿರ್ತೀವಿ. ಯಾವ ಬೇಸಿಸ್ ಮೇಲೆ ಕೊಟ್ಟಿರ್ತೀವಿ? ಅನುಭವದ ಆಧಾರ. 21 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ವಿತ್ ಪ್ರೂಫ್ ಇದೆ. ಚೆಕ್ ಮಾಡ್ಕೋಬೇಕು. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ದಯವಿಟ್ಟು ಮಾಡಬೇಡಿ, ನಮಗೆ ಅಗತ್ಯ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ನೋಟ್ಸ್ ಏನಿದೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಸಿಂಪಲ್ ಸೈಕಾಲಜಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕನ್ನಡ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಆಲ್ಮೋಸ್ಟ್ 25ಕ್ಕೆ 23 ಕ್ವಶನ್ಸು ಏನು ಹೇಳಿದ್ದು ಅವೇ ಬಂದಿದ್ದಾವೆ ಅಂತ ರಿವ್ಯೂ ಇದೆ. 25ಕ್ಕೆ 23 ಕ್ವಶನ್ಸು ನಿಮ್ಮ ರಾಯಚೂರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಕನ್ನಡದಲ್ಲಿ ವ್ಯಾಕರಣ ಇದೆ. ಫಸ್ಟ್ ವ್ಯಾಕರಣ ಇದೆ, ಭಾಷಾಭ್ಯಾಸ ಇದೆ, ಪ್ಲಸ್ ಸಾಹಿತ್ಯ ಇದೆ. ವ್ಯಾಕರಣ ಏನು ಮಾಡಿದ್ದೀವಪ್ಪ ಅಂದರೆ ವ್ಯಾಕರಣದಲ್ಲಿ ಕ್ಲಿಯರ್ ಕಟ್ಟಾಗಿ ಇಟ್ಸ್ ಎ ವೆರಿ ಕ್ಲಿಯರ್ ಕಟ್ಟಾಗಿ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ. ನೀಟಾಗಿ ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಬರ್ತವೆ. ಶಾರ್ಟ್ಕಟ್ ಟ್ರಿಕ್ಸ್ ಅದನ್ನು ಕಂಡುಹಿಡಿಯೋದು ಹೆಂಗೆ, ಕ್ವಶನ್ ಆನ್ಸರ್ಸ್ನ ಎಲ್ಲಿಂದ ತೆಗಿತಾರೆ, ಯಾವ ರೀಸನಿಂದ ಕ್ವಶನ್ಸ್ನ ತೆಗಿತಾರೆ, ಅದನ್ನು ಕಂಡುಹಿಡಿಯುವ ವಿಧಾನ, ಅದನ್ನು ಹೆಂಗೆ ಜ್ಞಾಪನಕ್ಕೆ ಇಟ್ಕೋಬೇಕು, ಇದೆಲ್ಲ ಮೆಥಡ್ನ ವ್ಯಾಕರಣದಲ್ಲಿ ಆ್ಯಡ್ ಮಾಡಿದ್ದೀವಿ. ಸಾಹಿತ್ಯದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕಂಪ್ಲೀಟ್ ಸಾಹಿತ್ಯ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಸಾಹಿತ್ಯ ಕವಿಗಳನ್ನ ಚಾಯ್ಸ್ ಮಾಡೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಅದನ್ನು ಹೇಳಿದ್ದೀವಿ. ಇದು ಈ ಥರ ಇವ್ರನ್ನ ತೆಗಿತಾರೆ ಅಂತ. ಇನ್ನು ಭಾಷಾಭ್ಯಾಸ ಅದ್ಭುತವಾಗಿದೆ. ನಿಮ್ಮ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳು ಏನು ಕೊಟ್ಟಿರ್ತೀವೋ, ತತ್ಸಮ ತದ್ಭವ ಇವೆಲ್ಲನೂ ಏನು ಕೊಟ್ಟಿರ್ತೀವೋ ಅದರಲ್ಲೇ ಬಂದಿದ್ದಾವೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಇಂಗ್ಲೀಷಲ್ಲಿ ಇವು 3 ಪ್ರಿಂಟೆಡ್ ನೋಟ್ಸ್ ಆಯಿತು. ಈ 3 ಪ್ರಿಂಟೆಡ್ ನೋಟ್ಸು. ಇನ್ನು ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ಹಾಕ್ಕೊಡ್ತೀವಿ, PDF ಕಳಿಸ್ಕೊಡ್ತೀವಿ. ಇಂಗ್ಲೀಷ್ನಲ್ಲಿ ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು ನಮ್ಮದು ಹಳೆಯ ನೋಟ್ಸ್ ಇದೆ. ಓಲ್ಡ್ ನೋಟ್ಸು ತುಂಬ ನಾವು ಸಕ್ಸಸ್ ಆಗಿದ್ದು ನಮ್ಮ ಕಾಲದ್ದು. ತುಂಬ 2006ನೇ ಇಸ್ವಿ 7ನೇ ಇಸ್ವಿ ನೋಟ್ಸ್ ಅದು ತುಂಬ ಹಳೆಯದದು. ಆ ಹಳೆಯ ನೋಟ್ಸಲ್ಲಿ ಇರ್ತಕ್ಕಂಥ ಇವಿಷ್ಟನ್ನು ತೊಗೊಂಡು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಿಮ್ಗೆ ಏನಿಲ್ಲ ಅಂದರೆ ಒಂದು 10 ಮಾರ್ಕ್ಸ್ ಆರಾಮ್ಸೆ ಕವರ್ ಆಗುತ್ತೆ. ಮಿಕ್ಕಿದ್ದು ಪ್ಯೂರ್ ಗ್ರಾಮರ್ನ ನೀವು ಓದ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ಕರೆಂಟ್ ಅಫೇರ್ಸು 1 ಇಯರ್ ಕರೆಂಟ್ ಅಫೇರ್ಸು ಕಳಿಸ್ಕೊಡ್ತೀವಿ, ಓದ್ಕೊಡ್ರಿ. ಎಲ್ಲ ಹುಡುಗರಿಗೆ ಎಷ್ಟು ಹಾಕ್ಕೊಡ್ತೀವೋ ಅಷ್ಟು ಹಾಕ್ಕೊಡ್ತೀವಿ. ಅಚ್ಚುಕಟ್ಟಾಗಿ ಓದ್ಕೊಡ್ರಿ. ಅರ್ಥ ಆಗ್ತಿದೆಯಲ್ಲ? ನೋಟ್ಸ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ. ನೋಟ್ಸ್ ಯಾವ ಮೀಡಿಯಮಲ್ಲಿದೆ? ಕನ್ನಡ ಮೀಡಿಯಮಲ್ಲಿದೆ. ಇಂಗ್ಲೀಷ್ ಮೀಡಿಯಮಲ್ಲಿ ನೋಟ್ಸ್ ಇದೆಯಾ ಅಂತ ದಯವಿಟ್ಟು ಮೆಸೇಜ್ ಮಾಡಬೇಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ನಮ್ಮಲ್ಲಿ ಅವೈಲಬಲ್ ಇಲ್ಲ. ಕ್ಲಿಯರ್ ಅದೇ ಕನ್ನಡ ಮೀಡಿಯಮಲ್ಲಿ. ಅರ್ಥ ಆಗ್ತಿದೆಯಲ್ಲ? ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ. ಇದಿಷ್ಟು ಕೋಆಪ್ರೇಟಿವ್, ಕಾನ್ಸ್ಟಿಟ್ಯೂಷನ್ನು ಕನ್ನಡ, ಪ್ರಿಂಟೆಡ್ ನೋಟ್ಸ್ ಅಷ್ಟೇ ಅವೈಲಬಲ್ ಇರೋದು. PDF ಬೇಕು ಅಂದರೆ ಕಳಿಸೋದಿಲ್ಲ. PDF ಹಿಂದೆ ಚಿಕ್ಕಮಗಳೂರು, ಕೊಡಗು, ಮಂಡ್ಯ ಇಲ್ಲೆಲ್ಲ PDF ನಾನೇ ಸೆಂಡ್ ಮಾಡಿದ್ದೆ. ಆ ಎಂಟೈರ್ ಕರ್ನಾಟಕ ಶೇರ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿದ್ದೀವಿ. ಅದ್ರ ರೀಸನ್ ಸಮೇತ ಹೇಳಿದ್ದೀನಿ. ಅರ್ಥ ಆಗುತ್ತಲ್ಲ? ಅದಕ್ಕೋಸ್ಕರನೇ PDFಸ್ನ ಸ್ಟಾಪ್ ಮಾಡಿ ಪ್ರಿಂಟೆಡ್ ನೋಟ್ಸ್ನ ಬಿಟ್ಟಿದ್ದು. ಅರ್ಥ ಆಗುತ್ತಲ್ಲ? ಇನ್ನು ಈ ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ PDF ಕಳಿಸ್ಕೊಡ್ತೀವಿ. ಇವು 3 ಪ್ರಿಂಟೆಡ್ಡು, ಇದೆರಡು PDF ಸೆಂಡ್ ಆಗುತ್ತೆ. ಯಾರಿಗಾದರೂ ಅವಶ್ಯಕತೆ ಇದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ವಿಡಿಯೋಸ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ಮೆಸೇಜ್ ಮಾಡಿ, ಇಲ್ಲ ಅಂದರೆ ಏನಿದೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? 21ನೇ ತಾರೀಕೇನೋ ಲಾಸ್ಟ್ ಡೇಟ್ ಇದೆ ನಿಮ್ಮ ಶಿಮುಲ್ದು. 21 ಐ ಥಿಂಕ್ 21 ಅಂತ ಅನಿಸುತ್ತೆ. 21ನೇ ತಾರೀಕಾದ ನಂತರದಲ್ಲಿ 1 ಮಂತ್ ಗ್ಯಾಪ್ ಆಗ್ಬೋದು ಎಕ್ಸಾಮಿನೇಷನ್ಗೆ. ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಅಂದಾಜು, ಪ್ರಿಡಿಕ್ಷನ್ ಅಷ್ಟೇ ಇದು. ನಾವು ಎಕ್ಸಾಮಿನೇಷನ್ ಮಾಡೋರು ನಾವಲ್ಲ. KMFನವರು ಶಿಮುಲ್ನವ್ರು ಮಾಡ್ತಾರೆ. ಒಂದು ಅಂದಾಜು 21 ವರ್ಷ ಸತತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. 1 ಮಂತ್ ಗ್ಯಾಪ್ ಆಗ್ಬೋದು. ಒಂದು ಅಂದಾಜು ಮೇಲೆ 21 ಮಂತ್ ಗ್ಯಾಪ್ ಆಗ್ಬೋದು. ಸೊ ಆ 1 ಮಂತ್ ಗ್ಯಾಪಲ್ಲಿ ಏನೇನು ಓದ್ಬೋದು, ಏನೇನು ಮಾಡ್ಬೋದು ಎಲ್ಲ ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ಕೊಂಬನ್ನಿ. ರಾಯಚೂರಿನವ್ರು ಯಾರ್ಯಾರು ಸಕ್ಸಸ್ ಆಗಿರೋ ಎಲ್ಲರಿಗೂ ಒಳ್ಳೇದಾಗಲಿ. ಸುಮಾರು ಜನ ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ನೋಟ್ಸ್ ತೊಗೊಂಡಿರ್ತಕ್ಕಂಥವ್ರು ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಟ್ಸ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ರಪ್ಪ. ಒಳ್ಳೇದಾಗಲಿ.